ನೋಡಿ ವಿಡಿಯೋ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಪ್ರಶ್ನೆ ಪತ್ರಿಕೆ ಮೊದಲ ಮುಖ್ಯ ಭಾಗ. ಬಹು ಆಯ್ಕೆ ಪ್ರಶ್ನೆಗಳು 8 ಇರ್ತವೆ, ತಲಾ ಒಂದಕ್ಕೆ 1 ಅಂಕ, ಒಟ್ಟಾರೆ 8 ಅಂಕ. ಮೊದಲ ಪ್ರಶ್ನೆ, ಪಂಜಾಬ್ ಅನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಅಂತ ಕೇಳಿದ್ದಾರೆ. ಆಯ್ಕೆ ಎ ಡಾಲ್ ಹೌಸಿ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 2, ತೀನ್ ಮೂರ್ತಿ ಭವನವಿರುವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಡಿ ನವದೆಹಲಿ. ಪ್ರಶ್ನೆ 3, ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಆವರಿಸಿರುವ ಮಣ್ಣು ಕೇಳಿದ್ದಾರೆ. ಆಯ್ಕೆ ಬಿ ಕೆಂಪು ಮಣ್ಣು. ಪ್ರಶ್ನೆ 4, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಕೇಳಿದ್ದಾರೆ. ಸಿ ಡಾಕ್ಟರ್ MS ಸ್ವಾಮಿನಾಥನ್. ಪ್ರಶ್ನೆ 5, ದಕ್ಷಿಣ ಭಾರತದ ಅತ್ಯುನ್ನತ ಶಿಖರ ಕೇಳಿದ್ದಾರೆ. ಬಿ ಅನೈಮುಡಿ. ಪ್ರಶ್ನೆ 6, ಮಕ್ಕಳ ಸಹಾಯವಾಣಿ ಸಂಖ್ಯೆ ಕೇಳಿದ್ದಾರೆ. ಆಯ್ಕೆ ಬಿ 1098. 7ನೇ ಪ್ರಶ್ನೆ, ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಉದ್ಘೋಷಣೆ ಮಾಡಿದ ವರ್ಷ ಕೇಳಿದ್ದಾರೆ. ಆಯ್ಕೆ ಡಿ 1948. ಪ್ರಶ್ನೆ 8, ಪ್ರತಿ ವರ್ಷ ವಿಶ್ವ ಗ್ರಾಹಕ ದಿನವನ್ನು ಆಚರಿಸುವುದು ಅಂತ ಕೇಳಿದ್ದಾರೆ. ಆಯ್ಕೆ ಎ ಮಾರ್ಚ್ 15 ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ ಪತ್ರಿಕೆ 2ನೆಯ ಮುಖ್ಯ ಭಾಗದಲ್ಲಿ ಒಂದೊಂದೇ ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಇಲ್ಲಿ ಸಹ 8 ಪ್ರಶ್ನೆಗಳಿರ್ತವೆ, ತಲಾ ಒಂದಕ್ಕೆ 1 ಅಂಕ, ಒಟ್ಟು 8 ಅಂಕ. ಪ್ರಶ್ನೆ 9, ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಏಕೆ ಇಂಗ್ಲೆಂಡಿಗೆ ಮರಳಿದನು ಅಂತ ಕೇಳಿದ್ದಾರೆ. ಇಲ್ಲಿ ಮೊದಲನೇದು, ಆತನ ಯುದ್ಧಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಾಯಿತು. ಆತ ಕಟು ಟೀಕೆಗೆ ಒಳಗಾಗಿದ್ದು. ಪ್ರಶ್ನೆ 10, ಮೊದಲನೇ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣವೇನು ಅಂತ ಕೇಳಿದ್ದಾರೆ. ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನ್ಯಾಂಡನ ಹತ್ಯೆಯೇ ಮೊದಲ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ ಆಯಿತು. ಪ್ರಶ್ನೆ 11, ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎಂದು ಕರೆಯಲ್ಪಡುವ ಅಂಗಸಂಸ್ಥೆ ಯಾವುದು ಕೇಳಿದ್ದಾರೆ. ಸರಿಯಾದ ಉತ್ತರ ಭದ್ರತಾ ಸಮಿತಿ. 12ನೇ ಪ್ರಶ್ನೆ, ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು? ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸುವುದೇ ಸಾಮಾಜಿಕ ಸ್ತರ ವಿನ್ಯಾಸ. ಪ್ರಶ್ನೆ 13, ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಏಕೆ ಜಾರಿಗೊಳಿಸಲಾಯಿತು ಅಂತ ಕೇಳಿದರೆ. ಬಾಲಕಾರ್ಮಿಕ ಪದ್ಧತಿ ನಿಷೇಧ ಮಾಡಲು ಅಥವಾ ಬಾಲಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳೋದನ್ನು ನಿಲ್ಲಿಸಲು. 14ನೇ ಪ್ರಶ್ನೆ, ಬಾವಿ ನೀರಾವರಿಯು ಅತಿ ಪ್ರಮುಖವಾದ ನೀರಾವರಿ ಪದ್ಧತಿಯಾಗಿದೆ ಏಕೆ ಕೇಳಿದರೆ. ಅತಿ ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ನೀರಾವರಿಯನ್ನು ಒದಗಿಸುತ್ತದೆ. ಅಥವಾ ಕಡಿಮೆ ಮಳೆ ಬೀಳುವ ಭಾಗಗಳಲ್ಲಿ ಹೆಚ್ಚು ಉಪಯುಕ್ತ, ನಿರ್ಮಾಣ ನಿರ್ವಹಣೆ ತುಂಬ ಸುಲಭ, ಕಡಿಮೆ ವೆಚ್ಚ ಮತ್ತು ನವೀಕರಣ ಸುಲಭ. 15ನೇ ಪ್ರಶ್ನೆ, ಕೋಶೀಯ ಅಥವಾ ವಿತ್ತೀಯ ನೀತಿ ಎಂದರೇನು? ಉತ್ತರ, ಸರ್ಕಾರ ತನ್ನ ಆದಾಯ, ವೆಚ್ಚ ಮತ್ತು ಸಾಲಕ್ಕೆ ಸಂಬಂಧಿಸಿದಂತೆ ಕಾಲಕ್ಕೆ ಅನುಸರಿಸುವ ನೀತಿಯೇ ಕೋಶೀಯ ನೀತಿ ಅಥವಾ ವಿತ್ತೀಯ ನೀತಿ ಅಂತ ಕರಿತೀವಿ. 16ನೇ ಪ್ರಶ್ನೆ, ಟೆಲಿಶಾಪಿಂಗ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯವಾಗಿದೆ ಏಕೆ ಅಂತ ಕೇಳಿದ್ದಾರೆ. ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆ ಆಗಿರ್ಬೋದು ಅಥವಾ ಕುಳಿತಲ್ಲಿಗೆ ವಸ್ತುಗಳು ಲಭ್ಯ ಅನ್ನೋದನ್ನು ಬರೀಬಹುದು. ಪ್ರಶ್ನೆ ಪತ್ರಿಕೆಯ 3ನೇ ಮುಖ್ಯ ಭಾಗದಲ್ಲಿ 2 ರಿಂದ 4 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕಾಗ್ತದೆ. 17ನೆಯ ಪ್ರಶ್ನೆ, ಭಾರತದಲ್ಲಿ ಸಾಕ್ಷರತೆ ವೃದ್ಧಿಸಲು ಸರ್ಕಾರ ಹೇಗೆ ಪ್ರಯತ್ನಿಸುತ್ತಿದೆ ಅಂತ ಕೇಳಿದ್ದಾರೆ. ಸರ್ವ ಶಿಕ್ಷಣ ಅಭಿಯಾನ, ರಾಷ್ಟ್ರೀಯ ಸಾಕ್ಷರತಾ ಮಿಷನ್, ಸಾಕ್ಷರ ಭಾರತ, ಮೂಲಭೂತ ಹಕ್ಕು, ಶಿಕ್ಷಣ ಹಕ್ಕು ಕಾಯ್ದೆ. ಈ 5ರಲ್ಲಿ 2 ಅಂಶಗಳನ್ನು ಬರೀರಿ. ಇನ್ನೊಂದು ಪ್ರಶ್ನೆ ಇದೆ, ವಿಶ್ವಸಂಸ್ಥೆಯ ಭದ್ರತಾ ಸಮಿತಿ ಹೇಗೆ ರಚನೆಗೊಂಡಿದೆ ಅಂತ ಕೇಳಿದ್ದಾರೆ. ಉತ್ತರ, ಇದರಲ್ಲಿ 15 ಮಂದಿ ಸದಸ್ಯರಿರ್ತಾರೆ. 5 ಮಂದಿ ಖಾಯಂ ಸದಸ್ಯರು, 10 ಹಂಗಾಮಿ ಸದಸ್ಯರು. 2 ವರ್ಷದ ಅವಧಿಗೆ ಸಾಮಾನ್ಯ ಸಭೆ ನಡೀತದೆ. ವಿವಿಧ ಭೌಗೋಳಿಕ ಪ್ರದೇಶಗಳನ್ನು ಪ್ರತಿನಿಧಿಸ್ತಾರೆ. ಪ್ರತಿಯೊಂದು ಸದಸ್ಯ ರಾಷ್ಟ್ರಕ್ಕೆ 1 ಮತ. ಖಾಯಂ ಸದಸ್ಯರ ಸಮ್ಮತಿ ಪ್ರತಿ ಪ್ರಮುಖ ನಿರ್ಧಾರಕ್ಕೂ ಅವಶ್ಯಕ ಅನ್ನೋದನ್ನು ಬರೀರಿ. ಇನ್ನು ಕೂಲಿ ಸಹಿತ ದುಡಿಮೆ ಕೂಲಿ ರಹಿತ ದುಡಿಮೆಗಿಂತ ಹೇಗೆ ಭಿನ್ನ ಕೇಳಿದರೆ. ಇಲ್ಲಿ ವ್ಯತ್ಯಾಸ ಬರೀಬೇಕಿತ್ತು. ಕೂಲಿ ಸಹಿತ ಮತ್ತು ಕೂಲಿ ರಹಿತದ ನಡುವಿನ ವ್ಯತ್ಯಾಸ. ಕೂಲಿ ಸಂಬಳ ಇನ್ನಾವುದೇ ಭೌತಿಕ ರೂಪದ ಪ್ರತಿಫಲ ಇರ್ತದೆ. ಆರ್ಥಿಕ ಪ್ರತಿಫಲಕ್ಕಾಗಿ ಹೊಲದಲ್ಲಿ ಉಳೋದು, ಕಾರ್ಖಾನೆಯಲ್ಲಿ ದುಡಿಯೋದು, ಶಿಕ್ಷಣ ನೀಡೋದು, ಇದು ಕೂಲಿ ಸಹಿತ ದುಡಿಮೆ. ಇನ್ನು ಯಾವುದೇ ಆರ್ಥಿಕ ಲಾಭ ಪ್ರತಿಫಲ ಇರದೇ ಇರೋದು, ಮನಸಂತೋಷಕ್ಕಾಗಿ ಮಾಡೋ ಕೆಲಸ, ಆತ್ಮಸಂತೋಷಕ್ಕಾಗಿ ಚಿತ್ರ ಬಿಡಿಸುವುದು, ಇವೆಲ್ಲ ಕೂಲಿ ರಹಿತ ದುಡಿಮೆಗೆ ಉದಾಹರಣೆ. ಇನ್ನು ದೊಂಬಿಗಳನ್ನು ಹೇಗೆ ನಿಯಂತ್ರಿಸಬಹುದು ಅಂತ ಒಂದು ಪ್ರಶ್ನೆ ಬರ್ತದೆ. ಓಕೆ, ಆ ಪ್ರಶ್ನೆಗೆ ಉತ್ತರ ಅಧಿಕಾರಿಗಳ ಸಮಯ ಪ್ರಜ್ಞೆ, ಪೊಲೀಸ್, ರಕ್ಷಣಾ ಪಡೆ, ಕಾನೂನು ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕಿತ್ತು. 19ನೇ ಪ್ರಶ್ನೆ, ಜುನಾಗಢ್ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು ಅಂತ ಕೇಳಿದ್ದಾರೆ. ಇಲ್ಲಿ ಜುನಾಗಢ್ ನವಾಬನು ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛೆಯನ್ನು ಪಟ್ಟಿದ್ದ. ಪ್ರಜೆಗಳು ವಿರೋಧ ಮಾಡ್ತಾರೆ.
ನವಾಬ ರಾಜ್ಯ ಬಿಟ್ಟು ಪಲಾಯನ ಮಾಡಿದಾಗ ದಿವಾನ ಭಾರತ ಸರ್ಕಾರಕ್ಕೆ ಮನವಿ ಮಾಡ್ತಾರೆ. ಸೈನ್ಯ ಕಳುಹಿಸಿ ಶಾಂತಿ ಸ್ಥಾಪನೆಯನ್ನು ಮಾಡಿ ಜುನಾಗಢನ್ನು ಭಾರತ ಒಕ್ಕೂಟಕ್ಕೆ ಸೇರ್ಪಡೆಯನ್ನು ಹೊಂದುತ್ತಾರೆ. 20ನೇ ಪ್ರಶ್ನೆ, ಬ್ರಿಟಿಷರ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಭಾರತೀಯ ಸೈನ್ಯ ಬ್ರಿಟಿಷರಿಗೆ ಆಧಾರ ಸ್ತಂಭವಾಗಿತ್ತು ಸಮರ್ಥಿಸಿರಿ. ಉತ್ತರ, ಭಾರತೀಯರನ್ನೇ ಸೈನ್ಯದಲ್ಲಿ ಹೆಚ್ಚಾಗಿ ಸೇರಿಸಿಕೊಂಡ್ರು. ಅವರ ನೆರವಿನಿಂದಲೇ ಭಾರತವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡ್ರು. ಸೈನ್ಯ ಶಕ್ತಿಯನ್ನು ಬಳಸಿ ತಮ್ಮ ಸಾಮ್ರಾಜ್ಯವನ್ನು ರಕ್ಷಿಸಿಕೊಂಡರು ಅಂತಕ್ಕದ್ದನ್ನು ಬರಿಬೇಕಿತ್ತು. 21ನೇ ಪ್ರಶ್ನೆ, ಭಾರತದ ವ್ಯವಸಾಯ ಮಾನ್ಸೂನ್ ಜೊತೆಯಲ್ಲಿ ಆಡೋ ಜೂಜಾಟವಾಗಿದೆ ಹೇಗೆ ಅಂತ ಕೇಳಿದ್ದಾರೆ. ಇಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ದೇಶದ ವ್ಯವಸಾಯವನ್ನು ನಿಯಂತ್ರಿಸ್ತವೆ. ಮಳೆ ವಿಫಲವಾದರೆ ಬರಗಾಲ ಬರ್ತದೆ, ಮಳೆ ಹೆಚ್ಚಾದರೆ ಪ್ರವಾಹ, ಪ್ರಾಣ ಹಾಗೂ ಆಸ್ತಿ ಹಾನಿ. ಮಾನ್ಸೂನ್ ಅನಿಶ್ಚಿತ ಮತ್ತು ಸಮಾನ ಹಂಚಿಕೆ ಇರೋದಿಲ್ಲ ಅನ್ನೋದನ್ನು ಬರಿಬೇಕು. 22, ಭಾರತದಲ್ಲಿ ಉಂಟಾಗುತ್ತಿರುವ ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ನೀಗಿಸಲು ಹಲವಾರು ಕ್ರಮಗಳನ್ನು ಕೈಗೊಳ್ಳೋದು ಅವಶ್ಯಕವಾಗಿದೆ ಹೇಗೆ? ಉತ್ತರ, ಮುಗಿದು ಹೋಗುವ ಸಂಪನ್ಮೂಲಗಳ ಸಂರಕ್ಷಣೆ, ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಹೆಚ್ಚಾಗಿ ಬಳಸೋದು ಹಾಗೂ ಪ್ರೋತ್ಸಾಹಿಸೋದು, ಮಾಲಿನ್ಯ, ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಪ್ರಾಮುಖ್ಯ, ಸಾಂಪ್ರದಾಯಿಕ ಸಂಪನ್ಮೂಲಗಳ ಕೊರತೆ, ಬದಲಿ ಸ್ಥಳೀಯ ಸಂಪನ್ಮೂಲಗಳ ಬಳಕೆ, ಮಿತ ಬಳಕೆಯ ತಿಳುವಳಿಕೆ, ನಿರುಪಯುಕ್ತ ಬಳಸಿ ವಿದ್ಯುತ್ತನ್ನು ಉತ್ಪಾದಿಸುವುದು. 23ನೇ ಪ್ರಶ್ನೆ, ಗ್ರಾಮೀಣ ಜನರು ನಗರಗಳಿಗೆ ವಲಸೆ ಹೋಗೋದನ್ನು ತಪ್ಪಿಸಬಹುದಾಗಿದೆ ಹೇಗೆ ಅಂತ ಕೇಳಿದ್ದಾರೆ. ಇಲ್ಲಿ ಶಿಕ್ಷಣ, ತರಬೇತಿ, ಆರೋಗ್ಯ, ನೈರ್ಮಲ್ಯ ಸೌಲಭ್ಯಗಳನ್ನು ಒದಗಿಸಬೇಕು. ಜ್ಞಾನ, ಕೌಶಲ್ಯ, ದುಡಿಯೋ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು. ಕೃಷಿ ಜೊತೆಗೆ ಪಶುಪಾಲನೆ, ಮೀನುಗಾರಿಕೆ, ರೇಷ್ಮೆ ಕೃಷಿ, ಕೋಳಿ ಸಾಕಣೆಗಳನ್ನು ಅಭಿವೃದ್ಧಿ ಮಾಡಬೇಕು. ಕೃಷಿಯನ್ನು ಲಾಭದಾಯಕ, ಆಕರ್ಷಕ ಉದ್ಯೋಗವನ್ನಾಗಿ ಮಾಡಬೇಕು. APJ ಅಬ್ದುಲ್ ಕಲಾಮರ ಪುರ ಯೋಜನೆಯನ್ನು ಜಾರಿಯನ್ನು ಮಾಡೋದು. 24ನೇ ಪ್ರಶ್ನೆ, ಹಣದ ಉಳಿತಾಯಕ್ಕೆ ಅಂಚೆ ಕಚೇರಿಗಳು ಹೇಗೆ ಸಹಾಯಕವಾಗಿವೆ? ಉತ್ತರ, ರಾಷ್ಟ್ರೀಯ ಉಳಿತಾಯ ಪತ್ರಗಳು, ಅಂಚೆ ಉಳಿತಾಯ ಖಾತೆಗಳು, ಕಿಸಾನ್ ವಿಕಾಸ್ ಪತ್ರ, ಮಾಹಿಯಾನ ಠೇವಣಿ ತೀರು, ಅಂಚೆ ವಿಮೆ, ನಿವೃತ್ತಿ ವೇತನ, ಹಣದ ವರ್ಗಾವಣೆ ಅಂತ ಬರಿಬೇಕು. ಮುಖ್ಯ ಪ್ರಶ್ನೆ 4ರಲ್ಲಿ 6 ವಾಕ್ಯಗಳಲ್ಲಿ ಉತ್ತರವನ್ನು ಬರಿಬೇಕಾಗ್ತದ. 9 ಪ್ರಶ್ನೆಗಳಿರ್ತವೆ. ಪ್ರತಿ ಉತ್ತರಕ್ಕೆ 3 ಅಂಕಗಳು ಇರ್ತವೆ. 25ನೇ ಪ್ರಶ್ನೆ, ಗ್ರಾಹಕರಿಗೆ ಬ್ಯಾಂಕುಗಳು ಹೇಗೆ ಸೇವೆ ಸಲ್ಲಿಸುತ್ತದೆ ಅಥವಾ ಒಬ್ಬ ಉದ್ಯಮಶೀಲನಾಗಲು ಯಾವ ಗುಣ ಹೊಂದಿರಬೇಕು ಅಂತ ಕೇಳಿದ್ದಾರೆ. ಮೊದಲ ಪ್ರಶ್ನೆ ಉತ್ತರಗಳನ್ನು ನೋಡುವ. ಇಲ್ಲಿ ಜಮಾ ಕಾರ್ಡ್ಗಳನ್ನು ಕೊಡೋದು, ಖಾಸಗಿ ಸಾಲಗಳು, ಮನೆ ಮತ್ತು ವಾಹನದ ಸಾಲ, ಪರಸ್ಪರ ನಿಧಿಯ ನಿರ್ವಹಣೆ, ವ್ಯಾಪಾರ ಸಾಲ, ಭದ್ರತಾ ಮತ್ತು ರಕ್ಷಣಾ ಕಪಾಟ, ಡೆಬಿಟ್ ಕಾರ್ಡ್, ಭರವಸೆ ಸೇವೆಗಳು ಮತ್ತು ಸಹಿಗಳಿಗೆ ಜವಾಬ್ದಾರಿ. ಇನ್ನು ಇಲ್ಲಿ ಉದ್ಯಮಶೀಲನಾಗಲು ಯಾವ ಗುಣಗಳನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಕೇಳಿದ್ದಾರೆ. ಅದರಲ್ಲಿ ಉತ್ತರ ಸೃಜನಾತ್ಮಕತೆ, ಕ್ರಿಯಾತ್ಮಕತೆ, ಗುಂಪು ಕಟ್ಟೋದು, ಸಮಸ್ಯೆ ಪರಿಹಾರ, ನಷ್ಟಭರಿತಕ್ಕೆ ಸಿದ್ಧ, ವಚನಬದ್ಧತೆ, ಹೊಸ ಪದ್ಧತಿಯ ರೂಢಿ ಮತ್ತು ನಾಯಕತ್ವ ಅನ್ನೋದನ್ನು ಬರಿಬೇಕು. ಪ್ರಚೋದನೆಗೆ ಸಾಧನೆ, ಗುರಿ ಮುಟ್ಟುವಿಕೆ, ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳೋದು. 26ನೇ ಪ್ರಶ್ನೆ, ಬಕ್ಸಾರ್ ಕದನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ಬೀರಿದ ಪರಿಣಾಮಗಳು ಏನು ಅಂತ ಕೇಳಿದ್ದಾರೆ. ಉತ್ತರ, ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ವರ್ಗಾವಣೆ. ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿ ಪಡೆದು ಬಂಗಾಳದ ಮೇಲಿನ ಹಕ್ಕನ್ನು ಬ್ರಿಟಿಷರಿಗೆ ಬಿಟ್ಟುಕೊಟ್ಟ. ಶುಜ್ ಉದ್ ದೌಲ್ ಕಂಪನಿಗೆ ಯುದ್ಧ ನಷ್ಟ ಪರಿಹಾರ 50 ಲಕ್ಷ ರೂಪಾಯಿ ಕೊಡಬೇಕಾಯಿತು. ಬಂಗಾಳದ ಆಡಳಿತ ಕಂಪನಿ ನಿರ್ವಹಣೆ ಆಯಿತು. ಬ್ರಿಟಿಷರು ಬಂಗಾಳ, ಬಿಹಾರ, ಒರಿಸ್ಸಾದ ನಿಜವಾದ ಒಡೆಯರಾದರು. ದ್ವಿಪ್ರಭುತ್ವ ನೀತಿ ಜಾರಿಗೆ, ಬ್ರಿಟಿಷರ ವಾಣಿಜ್ಯ ಹಿತಾಸಕ್ತಿ ಕಾಪಾಡಿಕೊಳ್ಳಲು ಸಹಾಯಕ, ರಾಜಕೀಯ ಪರಮಾಧಿಕಾರ ಅನ್ನೋದನ್ನು ಬರೀಬೇಕು. ಇನ್ನೊಂದು ಪ್ರಶ್ನೆ ಇದೆ ಇದರಲ್ಲಿ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಹೋರಾಟದ ವಿಧಾನಗಳು ಹೇಗೆ ಭಿನ್ನವಾಗಿದ್ದವು ಅಂತ ಕೇಳಿದ್ದಾರೆ. ನೋಡಿ, ಪೂರ್ಣ ಸ್ವಾತಂತ್ರ್ಯದ ಕನಸನ್ನು ಕಂಡಿದ್ರು. ಬ್ರಿಟಿಷರ ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಓಡಿಸಲಿಕ್ಕೆ ಸಹಾಯಕ ಅಂತ ನಂಬಿದ್ರು. ರಹಸ್ಯ ಸಂಘ ಸ್ಥಾಪನೆ, ಹಣಕಾಸು ಶಸ್ತ್ರಾಸ್ತ್ರ ಸಂಗ್ರಹ, ಅನುಶೀಲನ ಸಮಿತಿ, ಅಭಿನವ ಭಾರತ, ಬಾಂಬ್ ಮತ್ತು ಬಂದೂಕು ಪ್ರಯೋಗ, ಜನರಿಗೆ ತರಬೇತಿಯನ್ನು ಕೊಟ್ಟಿದ್ರು. ಇನ್ನು ಸಾರಿಗೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ನಿರ್ವಹಿಸುವ ಪಾತ್ರ, ಮಹತ್ವ ಅಂತ ಕೇಳಿದ್ದಾರೆ. ಉತ್ತರ, ವಸ್ತು ಮತ್ತು ಸೇವೆಗಳ ಸಾಗಾಟೆ, ವ್ಯವಸಾಯ ಅಭಿವೃದ್ಧಿ, ಕೈಗಾರಿಕೆ ಸಹಾಯಕ, ಗಣಿಗಾರಿಕೆಗೆ ಸಹಾಯಕ, ಅರಣ್ಯಗಾರಿಕೆಗೆ ಸಹಾಯಕ, ಮೀನುಗಾರಿಕೆಗೆ ಸಹಾಯಕ, ಹೈನುಗಾರಿಕೆ, ಮಾರುಕಟ್ಟೆ, ತ್ವರಿತಗತಿಯ ಆರ್ಥಿಕ ಅಭಿವೃದ್ಧಿ, ಶೀಘ್ರಗತಿಯ ಪ್ರಸರಣ, ಸೈನ್ಯದ ರವಾನೆ ಅಂತಕ್ಕಂಥದ್ದು ಬರಿಬೇಕು. ಇನ್ನೊಂದು ಪ್ರಶ್ನೆ ಇದೆ ಇದರಲ್ಲಿ, ಭಾರತದ ಕೈಗಾರಿಕೆಗಳ ಸ್ಥಾನೀಕರಣವು ಹಲವು ಅಂಶಗಳಿಂದ ಪ್ರಭಾವಿತವಾಗಿದೆ ಹೇಗೆ ಅಂತ ಕೇಳಿದ್ದಾರೆ. ಅದರ ಉತ್ತರ, ಕಚ್ಚಾ ವಸ್ತು, ಶಕ್ತಿ ಸಂಪನ್ಮೂಲ, ಮಾರುಕಟ್ಟೆ, ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಬಂದರು ಸೌಲಭ್ಯ, ಭೂಮಿಯ ದೊರೆಯುವಿಕೆ, ತಾಂತ್ರಿಕತೆ, ಸರ್ಕಾರದ ನೀತಿ ನಿಯಮ, ಸೂಕ್ತ ವಾಯುಗುಣ, ಬಂಡವಾಳ, ನೀರು ಮತ್ತು ಮೂಲಭೂತ ಸೌಕರ್ಯಗಳು.
ಇನ್ನು ಸಾರ್ವಜನಿಕ ಹಣಕಾಸಿನ ಮಹತ್ವ ಅಂತ ಕೇಳಿದರೆ 28ನೇ ಪ್ರಶ್ನೆಯಲ್ಲಿ ಉತ್ತರ ದೇಶದ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇದು ನಿರ್ವಹಣೆ ಆಗ್ತದೆ. ನೈಸರ್ಗಿಕ ಸಂಪತ್ತು, ಶ್ರಮ, ಭೌತಿಕ ಬಂಡವಾಳ ಸಮರ್ಪಕವಾಗಿ ಹಂಚಿಕೆಗೆ ಸಹಾಯಕ, ಉತ್ಪಾದನೆಗೆ ಗರಿಷ್ಠ ಮಟ್ಟವನ್ನು ಹೆಚ್ಚಿಸ್ತಾರೆ, ಆದಾಯ ಎಲ್ಲ ಪ್ರಜೆಗಳಲ್ಲಿ ಸಮಾನವಾಗಿ ಹಂಚಿಕೆ ಆಗ್ತದೆ, ಜನ ನೆಮ್ಮದಿಯಿಂದ ಬದುಕ್ತಾರೆ, ದೇಶದ ಆರ್ಥಿಕ ಅಭಿವೃದ್ಧಿ, ಬಡತನ, ನಿರುದ್ಯೋಗ ಹೋಗಲಾಡಿಕೆ, ಆರ್ಥಿಕ ಏರಿಳಿತದ ನಿಯಂತ್ರಣ, ಆರ್ಥಿಕ ಸ್ಥಿರತೆ. ಇನ್ನೂ ಒಂದು ಪ್ರಶ್ನೆ ಇದೆ. ಸುಗ್ಗಿ ಪೂರ್ವ ಹಾಗೂ ಸುಗ್ಗಿ ನಂತರದ ತಂತ್ರಜ್ಞಾನ ಹಸಿರು ಕ್ರಾಂತಿಯನ್ನು ಹೇಗೆ ಉಂಟು ಮಾಡಿತು ವಿವರಿಸಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಸುಗ್ಗಿ ಪೂರ್ವ ತಂತ್ರಜ್ಞಾನ ನೋಡಿ, ಕೃಷಿ ಉತ್ಪಾದನೆಯಲ್ಲಿ ಬಳಸಲಾದ ಸುಧಾರಿತ ತಂತ್ರಜ್ಞಾನ, ಹೆಚ್ಚು ಇಳುವರಿಯ ಬೀಜಗಳು, ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ, ನೀರಾವರಿ. ಇನ್ನು ಸುಗ್ಗಿ ನಂತರದ ತಂತ್ರಜ್ಞಾನದಲ್ಲಿ ಕೃಷಿ ಉತ್ಪನ್ನಗಳ ಸಂಸ್ಕರಣೆ, ಸಂಗ್ರಹಣೆ, ಮಾರಾಟದಲ್ಲಿ ಬಳಕೆಗೆ ತರಲಾದ ಸುಧಾರಿತ ತಂತ್ರಜ್ಞಾನ, ಕೃಷಿ ಮಾರುಕಟ್ಟೆ, ಉಗ್ರಾಣಗಳು, ಶೈತ್ಯಾಗಾರಗಳು, ಸಂಸ್ಕರಿಸಿ ವಿವಿಧ ಉತ್ಪನ್ನಗಳ ತಯಾರಿ. ಇನ್ನು 29 ಮೈಸೂರು ಸಂಸ್ಥಾನದ ಅಭಿವೃದ್ಧಿಯಲ್ಲಿ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಅವರು ಪ್ರಮುಖ ಪಾತ್ರ ವಹಿಸಿದ್ದರು, ಸ್ಪಷ್ಟೀಕರಿಸಿ. ಉತ್ತರ ರಾಜ್ಯದ ಸಮಸ್ತ ಸಮಸ್ಯೆಗಳ ಅರಿವು, ರಾಜ್ಯದ ಹಣಕಾಸಿನ ಸ್ಥಿತಿ ಉತ್ತಮ, ರೈಲು ಮಾರ್ಗ ರಚನೆ, ಸಿವಿಲ್ ಸರ್ವಿಸ್ ಪರೀಕ್ಷೆ ಆರಂಭ, ನೀರಾವರಿ ಬೇಸಾಯಕ್ಕೆ ಗಮನ, ಮಹಾರಾಣಿ ಬಾಲಿಕಾ ಪ್ರೌಢಶಾಲೆ ಸ್ಥಾಪನೆ, ಗ್ರಾಮೀಣ ಮತ್ತು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ವಿದ್ಯಾಭ್ಯಾಸಕ್ಕೆ ಗಮನ ಅಂತ ಬರೀಬೇಕು. ಇನ್ನು 30ನೇ ಪ್ರಶ್ನೆ, ಆನಿ ಬೆಸೆಂಟರು ಥಿಯೋಸಾಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳಿಗೆ ನವಚೈತನ್ಯ ನೀಡಿದರು, ದೃಢೀಕರಿಸಿ. ಇವರು ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆ ಆರಂಭ ಮಾಡ್ತಾರೆ. ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ, ಸಮಾನತೆ ಸಾಧನೆ, ವಿಶ್ವ ಸೋದರತೆ, ಸಮಾಜದಲ್ಲಿ ಸಾಮರಸ್ಯ, ಸ್ವಾತಂತ್ರ್ಯ ಚಳವಳಿಗೆ ಬೆಂಬಲ, ನ್ಯೂ ಇಂಡಿಯಾ ಪತ್ರಿಕೆ, ಹೋಮ್ ರೂಲ್ ಚಳವಳಿ, ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ. ಇನ್ನು 31 ರಷ್ಯಾದೊಂದಿಗೆ ಭಾರತ ಮೊದಲಿನಿಂದಲೂ ಉತ್ತಮ ಸಂಬಂಧ ಹೊಂದಿದೆ, ವಿವರಿಸಿರಿ. ಉತ್ತರ ಆಲಿಪ್ತ ನೀತಿ ಹೊರತಾಗಿ ಉತ್ತಮ ಬಾಂಧವ್ಯ, ರಾಜಕೀಯ ಆರ್ಥಿಕ ಕ್ಷೇತ್ರಗಳಲ್ಲಿ ಉತ್ತಮ ಸಹಕಾರ, ಚೈನಾ ದಾಳಿ ಖಂಡನೆ, ಗೋವಾ ವಿಮೋಚನೆ, ತಾಸ್ಕೆಂಟ್ ಒಪ್ಪಂದ, 20 ವರ್ಷಗಳ ಶಾಂತಿ ಮತ್ತು ಮೈತ್ರಿ ಸಹಕಾರ ಒಪ್ಪಂದ, ಭಿಲೈ ಬೊಕಾರೋ ಉಕ್ಕಿನ ಕಾರ್ಖಾನೆಗೆ ಸಹಕಾರ, ಕೈಗಾರಿಕಾ ಮತ್ತು ವಾಣಿಜ್ಯ ಬೆಳವಣಿಗೆ, ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಖಾಯಂ ಸದಸ್ಯತ್ವಕ್ಕೆ ಪ್ರತಿಪಾದನೆ. 32ನೇ ಪ್ರಶ್ನೆ, ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಕಂಡುಬಂದಿದೆ ಏಕೆ? ಅತಿಯಾದ ಜನಸಂಖ್ಯೆ, ಯಾಂತ್ರೀಕರಣ, ಅತಿಯಾದ ಶ್ರಮ ವಿಭಜನೆ, ಸಾಮಾಜಿಕ ಅಸಮಾನತೆ, ಬಂಡವಾಳದ ಕೊರತೆ, ಅನಕ್ಷರತೆ, ಕೌಶಲ್ಯಾಧಾರಿತ ಶಿಕ್ಷಣದ ಕೊರತೆ. ಇನ್ನು 33 ನಿತ್ಯ ಹರಿದ್ವರ್ಣ ಅರಣ್ಯಗಳು ಮರುಭೂಮಿ ಅರಣ್ಯಗಳಿಗಿಂತ ಹೇಗೆ ಭಿನ್ನ? ನಿತ್ಯ ಹರಿದ್ವರ್ಣ ಅರಣ್ಯಗಳು ವಾರ್ಷಿಕ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ, ಸಮುದ್ರ ಮಟ್ಟದಿಂದ 900 ಮೀಟರ್ಗಿಂತ ಕಡಿಮೆ ಎತ್ತರದ ಪ್ರದೇಶದಲ್ಲಿ, ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ, ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಣಿಪುರ, ನಾಗಾಲ್ಯಾಂಡ್, ಅಂಡಮಾನ ನಿಕೋಬಾರ ಮತ್ತು ಲಕ್ಷದ್ವೀಪಗಳಲ್ಲಿ ಇವು ಕಂಡುಬರ್ತದೆ. ವರ್ಷವೆಲ್ಲ ಹಸಿರಾಗಿರ್ತವೆ. ಇನ್ನು ಮರುಭೂಮಿ ಅರಣ್ಯಗಳಲ್ಲಿ ವಾರ್ಷಿಕ 50 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ, ರಾಜಸ್ಥಾನ, ಪಂಜಾಬ, ಹರಿಯಾಣ, ಗುಜರಾತ್ಗಳಲ್ಲಿ ಕಂಡುಬರ್ತದೆ. ಆಳವಾದ ಬೇರುಗಳನ್ನು ಹೊಂದಿರ್ತವೆ. ಕುರಚಲ ಜಾತಿಯ ಸಸ್ಯ ಮುಳ್ಳುಕಂಟಿಗಳಿಂದ ಕೂಡಿರ್ತದೆ. ನೆಕ್ಸ್ಟ್ ಕಳ್ಳಿ ಸಸ್ಯ ವರ್ಗಗಳು ಇವು ಆಗಿರ್ತವೆ. 4 ಅಂಕದ ಪ್ರಶ್ನೆಗಳಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿವರಿಸಿರಿ ಅಂತ 34ನೇ ಪ್ರಶ್ನೆ. ಇಲ್ಲಿ ರೌಲತ್ ಕಾಯ್ದೆ ವಿರುದ್ಧ ಅಮೃತ್ಸರ್ನಲ್ಲಿ ಚಳವಳಿ, ಡಯರ್ ಸೇನಾಡಳಿತ ಹೇರಿದ, ಸಭೆ ನಿಷೇಧ, ಹೋರಾಟಗಾರರಿಗೆ ನಿಷೇಧದ ಬಗ್ಗೆ ತಿಳುವಳಿಕೆ ಇಲ್ಲ, 20,000 ಜನ ಪ್ರತಿಭಟನಾ ಸಭೆಯಲ್ಲಿ ಸೇರಿದ್ರು, ಯಾವ ಮುನ್ಸೂಚನೆ ನೀಡದೆ ಗುಂಡಿನ ಮಳೆಗೆರೆದರು. ನೆಕ್ಸ್ಟ್ 379 ಜನ ಪ್ರಾಣ ಕಳೆದುಕೊಂಡರು, ಸಹಸ್ರಾರು ಜನ ಗಾಯಗೊಂಡರು. ಸರ್ಕಾರ ವಿಚಾರಣೆಗಾಗಿ ಹಂಟರ್ ಆಯೋಗ ನೇಮಿಸಿತು. ಆಯ್ಕೆ ಪ್ರಶ್ನೆ ಇದೆ, ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಅಂತ ಕೇಳಿದ್ದಾರೆ. ವೆರಿ ಈಸಿ. ಆಧುನಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ, ವೈಜ್ಞಾನಿಕ ಆಲೋಚನೆ, ರಾಷ್ಟ್ರೀಯವಾದಿ ದೃಷ್ಟಿಕೋನದ ಬೆಳವಣಿಗೆ, ಸ್ಥಳೀಯ ಭಾಷೆ ಸಾಹಿತ್ಯಕ್ಕೆ ಪ್ರೋತ್ಸಾಹ, ಆಲೋಚನಾ ಕ್ರಮದಲ್ಲಿ ಏಕತೆ, ವೃತ್ತಪತ್ರಿಕೆ ಆರಂಭ, ವಿಮರ್ಶಾತ್ಮಕ ಅಭಿಪ್ರಾಯ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಆರಂಭ. ಜಿ.ಎಸ್. ಮಿಲ್, ರುಸ್ಸೋ, ಮಾಂಟೆಸ್ಕ್ಯೂ ಚಿಂತನೆಯಲ್ಲಿ ನಾವೀನ್ಯತೆಯನ್ನು ತರ್ತಾರೆ. ಜಗತ್ತಿನ ಸ್ವತಂತ್ರ ಚಳವಳಿಗಳು ಭಾರತೀಯರ ಮೇಲೆ ಪ್ರಭಾವವನ್ನು ಬೀರ್ತವೆ. ಭಾರತೀಯರಿಗೆ ತಮ್ಮ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯ ಅರಿವಾಗ್ತದ, ಹೊಸ ತಲೆಮಾರಿನ ಸೃಷ್ಟಿ ಸಹಿತ ಆಗ್ತದೆ. 35ನೇ ಪ್ರಶ್ನೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಯಿತು ಏಕೆ? ಇದು ಇಡೀ ದೇಶ ವ್ಯಾಪಿಸಿರಲಿಲ್ಲ. ಕೆಲವರ ಹಿತಾಸಕ್ತಿ ಹಕ್ಕುಗಳಿಗೆ ನಡೆದಿತ್ತು. ಯೋಜಿತ ಹೋರಾಟವಲ್ಲ, ಅನಿರೀಕ್ಷಿತ ಕಾರಣಗಳಿಂದ ಪ್ರೇರೇಪಣೆ, ಬ್ರಿಟಿಷ್ ಸೈನಿಕರಲ್ಲಿ ಒಗ್ಗಟ್ಟು, ಭಾರತೀಯ ಸೈನಿಕರಲ್ಲಿ ಒಗ್ಗಟ್ಟಿನ ಕೊರತೆ, ಸೂಕ್ತ ಮಾರ್ಗದರ್ಶನದ ಕೊರತೆ, ನಿಶ್ಚಿತ ಗುರಿ ಇಲ್ಲ, ನಾಯಕತ್ವದ ಕೊರತೆ, ಶಿಸ್ತಿನ ಕೊರತೆ, ಹಲವು ರಾಜರು ಬ್ರಿಟಿಷರಿಗೆ ತೋರಿದ ನಿಷ್ಠೆ,
ಹೋರಾಟಕ್ಕೆ ಹಲವು ರಾಜ್ಯರು ಬೆಂಬಲ ಕೊಡಲಿಲ್ಲ. ಲೂಟಿ ದರೋಡೆಗಳಿಂದ ಜನ ವಿಶ್ವಾಸಗಳನ್ನು ಕಳೆದುಕೊಳ್ತಾರೆ. 36 ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಹಿಂದೆಂದಿಗಿಂತಲೂ ಉತ್ತಮವಾಗಿದೆ ದೃಢೀಕರಿಸಿರಿ. ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಆರಂಭ, ಮಹಿಳಾ ಶಿಕ್ಷಣ, ಬಾಲ್ಯ ವಿವಾಹ ನಿಷೇಧದ ಕಾಯ್ದೆ, ವರದಕ್ಷಿಣೆ ನಿಷೇಧ ಕಾಯ್ದೆ, ಸ್ತ್ರೀ ಶಕ್ತಿ ಕಾರ್ಯಕ್ರಮ ಬರ್ತದೆ. ಓಕೆನಾ. ಸಾಲ ಸೌಲಭ್ಯ, ಮಹಿಳಾ ಮಂಡಳಗಳು, ಯುವತಿ ಮಂಡಳಗಳು, ಸ್ತ್ರೀಶಕ್ತಿ ಸಂಘಗಳು, ಸ್ವಸಹಾಯ ಸಂಘಗಳು, ಮಹಿಳಾ ಸಹಕಾರಿ ಸಂಘ, ಮಹಿಳಾ ಆಯೋಗ, ಮಹಿಳಾ ಮೀಸಲಾತಿ. 27 ಚಂಡಮಾರುತಗಳು, ವಿಧ್ವಂಸಕಾರಿಗಳು ದೃಢೀಕರಿಸಿ. ಇವು ತುಂಬ ವಿನಾಶಕಾರಿಗಳು. ಚಂಡಮಾರುತ ಅಪ್ಪಳಿಸಿದ ಪ್ರದೇಶದ ಜನಜೀವನ ಸಂಪೂರ್ಣ ಮಾರ್ಪಾಡು, ಅಪಾರ ಪ್ರಮಾಣದ ಸಾವು, ಒಳನಾಡಿನ ಜಲರಾಶಿಗಳು ಲವಣಯುಕ್ತ, ಬೆಳೆಗಳು ಸಂಪೂರ್ಣ ನಾಶ, ಸಾರಿಗೆ ಸಂಪರ್ಕ ಅಸ್ತವ್ಯಸ್ತ, ವಿದ್ಯುತ್ ಸೌಕರ್ಯ ಅಸ್ತವ್ಯಸ್ತ, ಜನಜೀವನ ಅಸ್ತವ್ಯಸ್ತ, ಸಾಂಕ್ರಾಮಿಕ ರೋಗಗಳು ಹೆಚ್ಚಿನ ಪ್ರಮಾಣದ ಹಾನಿ. ಇನ್ನು ಭಾರತದ ನಕ್ಷೆ ಬರೆದು ಕೆಳಗಿನವುಗಳನ್ನು ಗುರುತಿಸಬೇಕಂತ ಕೇಳಿದರು. ಸೊ ಇದಿರ್ತಕ್ಕಂಥದ್ದು 23 ಉತ್ತರ ಅಕ್ಷಾಂಶ. ಇದು ಅಮೃತಸರ, ಎಸ್ ಇದಿರೋದು ನರ್ಮದಾ ನದಿ, ಇದಿರೋದು ವಿಶಾಖಪಟ್ಟಣಂ. ಇಷ್ಟಿತ್ತು 2024 ಮಾರ್ಚ್ ಏಪ್ರಿಲ್ ಪರೀಕ್ಷೆ 1 SSLCಯ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಮಂಡಳಿಯ ಉತ್ತರಗಳು. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.